ಒಟ್ನಲ್ಲಿ ರಾಜ್ಯದಲ್ಲಿ ಆಟೋ LPG ಕೊರತೆಯಿಂದಾಗಿ ಅಲ್ಲೋಲ ಕಲ್ಲೋಲವೇ ಸೃಷ್ಟಿಯಾಗಿದೆ. ಇಂಧನ ತುಂಬಿಸಿಕೊಳ್ಳೋದಕ್ಕೆ ಆಟೋ ಚಾಲಕರು ಗಂಟೆಗಟ್ಟಲೆ ಕಾಯಬೇಕಾಗಿರುವಂಥ ದುಸ್ಥಿತಿ ನಿರ್ಮಾಣವಾಗಿದೆ. ಊಟ, ನಿದ್ದೆ, ದುಡಿಮೆ ಬಿಟ್ಟು ಬಂಕ್ ಮುಂದೆನೇ ಕ್ಯೂ ನಿಲ್ಲಬೇಕಾಗಿದೆ. ಮತ್ತೆ ಕೆಲವು ಕಡೆ ಗ್ಯಾಸ್ ಬಂಕ್ ಬಳಿಯೇ ಆಟೋ ಬಿಟ್ಟು ಚಾಲಕರು ಹೋಗ್ತಾ ಇದ್ದಾರೆ, ಮತ್ತೆ ಕೆಲವರು ಕಣ್ಣೀರಿಡ್ತಾ ಇದ್ದಾರೆ. ಮಧ್ಯಪ್ರಾಚ್ಯ ಬಿಕ್ಕಟ್ಟಿನಿಂದಾಗಿ ಅನಿಲ ಪೂರೈಕೆಯಲ್ಲಿ ಅಭಾವ ಉಂಟಾಗಿದೆ. ಯುದ್ಧ 35ನೇ ದಿನಕ್ಕೆ ಕಾಲಿಟ್ಟರೂ ಆಟೋ ಗ್ಯಾಸ್ ಕೊರತೆ ಮಾತ್ರ ನೀಗಿಲ್ಲ. ಬೆಂಗಳೂರಿನ ಆಟೋ ಚಾಲಕರ ಪರಿಸ್ಥಿತಿಯಂತೂ ಶೋಚನೀಯವಾಗಿದೆ. ಗ್ಯಾಸ್ಗಾಗಿ ಗಂಟೆಗಟ್ಟಲೆ ನಿಲ್ಲಬೇಕಾದ ಸ್ಥಿತಿ ಬಂದೊದಗಿದೆ. ಹೆಬ್ಬಾಳ ಬಳಿಯ ಗುಡ್ಡದಹಳ್ಳಿ ವೃತ್ತದ ಬಳಿ ಇರೋ LPG ಬಂಕ್ ಮುಂದೆ ಅನಿಲ ತುಂಬಿಸಿಕೊಳ್ಳಲು ಆಟೋ ಚಾಲಕರು ಕ್ಯೂ ನಿಂತಿದ್ದಾರೆ. ಗ್ಯಾಸ್ಗಾಗಿ ಡ್ರೈವರ್ಗಳು ಅಲ್ಲೇ ಆಟೋದಲ್ಲಿ ಮಲಗ್ತಿದ್ದಾರೆ. ಈ ರೀತಿಯ ಪರಿಸ್ಥಿತಿ ಹಿಂದೆಂದೂ ಕಂಡಿರಲಿಲ್ಲ ಅಂತ ಆಟೋ ಚಾಲಕರು ಅಳಲು ತೋಡ್ಕೊಂಡಿದ್ದಾರೆ. LPG ಗ್ಯಾಸ್ ಅಭಾವ ಸಿಕ್ಕಾಪಟ್ಟೆ ಜಾಸ್ತಿ ಆಗ್ತಾ ಇರೋದು. ಕಳೆದ 3-4 ದಿನಗಳಿಂದ ಆಟೋಗಳಿಗೆ LPG ಗ್ಯಾಸ್ ಸಿಗ್ತಾ ಇಲ್ಲ. ಹೀಗಾಗಿ ಸುಮಾರು ಕಿಲೋಮೀಟರ್ ಗಟ್ಟಲೆ ಕ್ಯೂನಲ್ಲಿ ನಿಂತು ಬಂಕ್ನಲ್ಲಿ ಗ್ಯಾಸ್ ತುಂಬಿಸ್ಕೊಳ್ಳೋಕ್ಕೆ ಕಾಯ್ತಾ ಇರುವಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ. ಮಧ್ಯರಾತ್ರಿಯಿಂದಲೇ ಬಂದು ಈ ಯಲಹಂಕ ಭಾಗದಲ್ಲಿರುವಂತಹ ಈ ಪ್ರೋಪೆಲ್ ಏನು LPG ಗ್ಯಾಸ್ ಇದೆ, ಆಟೋ LPG ಗ್ಯಾಸ್, ಈ ಬಂಕ್ನ ಬಳಿ ಕಿಲೋಮೀಟರ್ ಗಟ್ಟಲೆ ಕ್ಯೂನಲ್ಲಿ ಆಟೋ ಚಾಲಕರು ನಿಂತಿರುವಂಥದ್ದು ನಾವು ದೃಶ್ಯಗಳನ್ನು ನೋಡ್ತಾ ಇದ್ದೀವಿ. ಬೆಂಗಳೂರಿನ ಸೆಂಟ್ ಮಾರ್ಕ್ಸ್ ರಸ್ತೆಯಲ್ಲಿರುವ LPG ಬಂಕ್ ಮುಂದೆ ಆಟೋಗಳು ಕ್ಯೂ ನಿಂತಿವೆ. ಬೆಳಗಿನ ಜಾವದಿಂದಲೇ LPGಗಾಗಿ ಆಟೋ ಚಾಲಕರು ಕಾಯ್ತಿದ್ದಾರೆ. ಕ್ಷಣ ಕ್ಷಣಕ್ಕೂ ಆಟೋಗಳ ಸರತಿ ಉದ್ದವಾಗ್ತಿದ್ದು ಚಾಲಕರು ಪರದಾಡ್ತಿದ್ದಾರೆ. ನಿಧಾನಗತಿಯಲ್ಲಿ ಆಟೋಗಳು ಸಾಗ್ತಿರುವುದರಿಂದ ಸೆಂಟ್ ಮಾರ್ಕ್ಸ್ ರಸ್ತೆಯಲ್ಲಿ ಟ್ರಾಫಿಕ್ ಜಾಮ್ ಕೂಡ ಆಗ್ತಿದೆ. ಆಟೋ ಚಾಲಕರ ದುಸ್ಥಿತಿಯನ್ನು TV9 ಕನ್ನಡ ರಿಯಾಲಿಟಿ ಚೆಕ್ ಮೂಲಕ ತೋರಿಸ್ತಾ ಅನಿಸಿದ್ದಕ್ಕೆ ಬೆಂಗಳೂರಿನ MG ರಸ್ತೆ ಸಮೀಪ ಇರತಕ್ಕಂಥ ಸೆಂಟ್ ಮಾರ್ಕ್ ರಸ್ತೆಯಲ್ಲಿರ್ತಕ್ಕಂಥ ಬೋರಿಂಗ್ ಫ್ಯೂಲ್ ಸ್ಟೇಷನ್ ಬಳಿ ಇದ್ದೀನಿ. ನೀವು ನೋಡ್ತಾ ಇದ್ರೆ ಬೆಳಗಿನ ಜಾವ 4-5 ಗಂಟೆಯಿಂದಲೂ ಕೂಡ ಇದೇ ರೀತಿ ಆಟೋಗಳ ಸಾಲು ಕಂಡು ಬರ್ತಾ ಇದೆ. ಒಂದು ಬೋರಿಂಗ್ ಸ್ಟೇಷನ್ ಸುತ್ತಲೂ ಕೂಡ ಆಟೋಗಳು ಸುತ್ತುವರೆದಿದೆ. ರೋಡಿನ ಪೂರ್ತಿ ಬರೀ ಆಟೋಗಳೇ ಕಾಣಿಸ್ತಾ ಇದಾವೆ. ಡ್ಯೂಟಿ ಮಾಡೋದನ್ನ ಬಿಟ್ಟು, ಊಟ ತಿಂಡಿಯನ್ನ ಬಿಟ್ಟು ಆಟೋ ಚಾಲಕರು LPG ಗ್ಯಾಸ್ಗಾಗಿ ಪರಿತಪಿಸ್ತಾ ಬಂಕ್ ಮುಂದೆ ನಿಂತಿದ್ದಾರೆ. ಸಿಬ್ಬಂದಿ ಕೂಡ ಇವರಿಗೆ ಲಿಮಿಟೆಡ್ ಗ್ಯಾಸ್ ಅನ್ನ ಕೊಡ್ತಾ ಎಲ್ಲರಿಗೂ ಕೂಡ ಸರಿ ಹೋಗ್ತಕ್ಕಂಥ ಕೆಲಸವನ್ನ ಮಾಡ್ತಾ ಇದ್ದಾರೆ. ಆಟೋ ಗ್ಯಾಸ್ ಕೊರತೆ ಬೆಂಗಳೂರಿನ ಕೆಲ ಆಟೋ ಚಾಲಕರ ಬದುಕನ್ನ ಕತ್ತಲ ಕೂಪಕ್ಕೆ ತಳ್ಳುತ್ತಿದೆ. ಇಡೀ ರಾತ್ರಿ ಕಾದ್ರೂ ಆಟೋ ಗ್ಯಾಸ್ ಮಾತ್ರ ಸಿಗ್ತಾ ಇಲ್ಲ. ಬೆಂಗಳೂರಿನ ಮತ್ತಿಕೆರೆಯ ಗ್ಯಾಸ್ ಸ್ಟೇಷನ್ ಮುಂದೆ ನೋ ಸ್ಟಾಕ್ ಬೋರ್ಡ್ ಹಾಕಲಾಗಿದೆ. ಹೀಗಿದ್ದರೂ ಗ್ಯಾಸ್ ಇವತ್ತು ಬರುತ್ತೆ, ನಾಳೆ ಬರುತ್ತೆ ಅಂತ ಸುಮಾರು 3 ಕಿಲೋಮೀಟರ್ ಆಟೋ ಚಾಲಕರು ಕಾಯ್ತಿದ್ದಾರೆ. ದುಡಿಮೆ ಇಲ್ಲದೆ ಒಂದು ಹೊತ್ತಿನ ಊಟಕ್ಕೂ ಪರದಾಡುವಂತಾಗಿದೆ ಅಂತ ಆಟೋ ಚಾಲಕರು ಕಣ್ಣೀರು ಹಾಕ್ತಿದ್ದಾರೆ. ಬೆಂಗಳೂರಿನಲ್ಲಿ ಆಟೋ ಚಾಲಕರ ಗೋಳು ನಿಲ್ಲೋ ಲಕ್ಷಣಗಳೇ ಕಾಣ್ತಿಲ್ಲ. ರಾತ್ರಿಯಿಂದ ಬಂಕ್ಗಳಲ್ಲಿ ನಿಂತರೂ ಗ್ಯಾಸ್ ಸಿಗ್ತಿಲ್ಲವೆಂದು ಆಟೋ ಚಾಲಕರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಬೆಂಗಳೂರು ಉತ್ತರದ ನಾಗೇನಹಳ್ಳಿಯಲ್ಲಿ ಸುಮಾರು 2 ಕಿಲೋಮೀಟರ್ವರೆಗೂ ಆಟೋಗಳು ಕ್ಯೂ ನಿಂತಿವೆ. ಬಂಕ್ನ ಎರಡೂ ಬದಿಯೂ ಆಟೋಗಳು ಸಾಲುಗಟ್ಟಿ ನಿಂತಿವೆ. ನಿತ್ಯ ದುಡಿದು ಬದುಕು ಕಟ್ಟಿಕೊಂಡಿದ್ದವರು ಈಗ ಗ್ಯಾಸ್ ಸಿಗದೆ ಜೀವನ ಸಾಗಿಸುವುದು ಹೇಗೆ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಬೆಂಗಳೂರಿನ KR ರಸ್ತೆ ಬಳಿಯೂ ಕಿಲೋಮೀಟರ್ ಗಟ್ಟಲೆ ಆಟೋ ಚಾಲಕರು ಕ್ಯೂ ನಿಂತಿದ್ದಾರೆ. LPG ಗ್ಯಾಸ್ ತುಂಬಿಸಿಕೊಳ್ಳಲು ಪರದಾಡುತ್ತಿದ್ದಾರೆ. ಮಧ್ಯರಾತ್ರಿಯಿಂದ ಕ್ಯೂ ನಿಂತಿರುವ ಚಾಲಕರು ಹೈರಾಣಾಗಿದ್ದಾರೆ. ಊಟ ತಿಂಡಿ ಬಿಟ್ಟು ಗ್ಯಾಸ್ಗಾಗಿ ಕ್ಯೂನಲ್ಲಿ ನಿಲ್ಲಬೇಕಾದ ಪರಿಸ್ಥಿತಿ ಉದ್ಭವವಾಗಿದೆ ಅಂತ ಬೇಸರ ವ್ಯಕ್ತಪಡಿಸಿದ್ದಾರೆ. ಆಟೋಗಳು ಕ್ಯೂ ನಿಂತಿದ್ದರಿಂದ ಟ್ರಾಫಿಕ್ ಜಾಮ್ ಕೂಡ ಉಂಟಾಗಿದೆ. ಮಧ್ಯಪ್ರಾಚ್ಯದ ಯುದ್ಧದ ಬಿಸಿ ಬೆಂಗಳೂರು ಹೊರವಲಯ ನೆಲಮಂಗಲ ಆಟೋ ಚಾಲಕರಿಗೂ ತಟ್ಟಿದೆ. ಗ್ಯಾಸ್ ತುಂಬಿಸಿಕೊಳ್ಳಲು ಕಿಲೋಮೀಟರ್ ದೂರ ಸರತಿ ಸಾಲಿನಲ್ಲಿ ಆಟೋ ಚಾಲಕರು ನಿಂತಿದ್ದಾರೆ. ದುಡಿಮೆ ಬಿಟ್ಟು ಗ್ಯಾಸ್ಗಾಗಿ ಕಾಯುವುದೇ ಕಾಯಕವಾಗಿ ಬಿಟ್ಟಿದೆ ಅಂತ ಆಟೋ ಚಾಲಕರು ಅಳಲು ತೋಡಿಕೊಂಡಿದ್ದಾರೆ. ಬೆಂಗಳೂರಿನಲ್ಲಿ ಆಟೋಗಳಿಗೆ ಗ್ಯಾಸ್ ಫಿಲ್ ಮಾಡಿಕೊಂಡು ಓಡಿಸ್ತಕ್ಕಂಥ ಆಟೋಗಳೇನಿದೆ, ಆ ಒಂದು ಆಟೋಗಳು ಈಗ ಸರತಿ ಸಾಲಿನಲ್ಲಿ ನಿಂತಿರ್ತಕ್ಕಂಥದ್ದು. ಪ್ರಮುಖವಾಗಿ ಇದು ಬಹುತೇಕ 2 ಕಿಲೋಮೀಟರ್ವರೆಗೂ ಕೂಡ ಆಟೋಗಳು ನಿಂತಿದ್ದಾವೆ. ನಾನು ದೃಶ್ಯಗಳು ನೋಡ್ಬೋದಾಗಿದೆ. ಬೆಳಗ್ಗಿನ ಜಾವ 5 ಗಂಟೆಯಿಂದ ಆಟೋಗಳು ಬಂದು ನಿಂತಿರ್ತಕ್ಕಂಥ. ಇನ್ನು ಬೆಳ್ಳಂಬೆಳಗ್ಗೆ ಅಂದರೆ ನೆನ್ನೆ 4 ಗಂಟೆ, ಸಂಜೆ 4 ಗಂಟೆಯಿಂದ ರಾತ್ರಿ 9 ಗಂಟೆವರೆಗೂ ಕೂಡ ಬಂದು ನಿಂತಿರ್ತಕ್ಕಂಥ ಆಟೋಗಳಿಗೆ ಗ್ಯಾಸನ್ನು ಫಿಲ್ಲಿಂಗ್ ಮಾಡೋಕ್ಕಾಗಲಿಲ್ಲ. ಅವ್ರ ಕೈಲಿ ನಮಗೆ ಸುಸ್ತಾಗಿತ್ತು. ಜೊತೆಗೆ 9 ಗಂಟೆ ಮೇಲೆ ಫಿಲ್ಲಿಂಗ್ ಮಾಡುವಂತಿಲ್ಲ ಅಂತ ಹೇಳಿದ್ರು. ಹಾಗಾಗಿ ಆಟೋಗಳನ್ನು ನಿಲ್ಲಿಸಿ, ಬಹುತೇಕ ಒಂದು 150ಕ್ಕೂ ಹೆಚ್ಚು ಆಟೋಗಳನ್ನು ರಾತ್ರಿ ನಿಲ್ಲಿಸಿ ಹೋಗಿದ್ರು. ಬೆಂಗಳೂರು ದಕ್ಷಿಣ ಜಿಲ್ಲೆಯ ರಾಮನಗರದಲ್ಲಿ ಕೇವಲ ಒಂದೇ ಒಂದು ಗ್ಯಾಸ್ ಬಂಕ್ ಕಾರ್ಯನಿರ್ವಹಿಸುತ್ತಿದೆ. ಜಿಲ್ಲೆಯಲ್ಲಿ 9 ಆಟೋ LPG ಬಂಕ್ಗಳಿದ್ದು ಸದ್ಯಕ್ಕೆ ಅರ್ಚಕರಹಳ್ಳಿ ಬಳಿ ಇರುವ ಪ್ರೊಪೆಲ್ ಬಂಕ್ ಮಾತ್ರ ಕಾರ್ಯನಿರ್ವಹಿಸುತ್ತಿದೆ. ಕಳೆದ 2 ದಿನಗಳಿಂದ ಬಂದ್ ಆಗಿದ್ದ ಗ್ಯಾಸ್ ಬಂಕ್ ಇಂದು ಓಪನ್ ಆಗಿದ್ದು ಅನಿಲ ತುಂಬಿಸಿಕೊಳ್ಳಲು ಆಟೋ ಚಾಲಕರು ಮುಗಿಬಿದ್ದಿದ್ದಾರೆ. ಗ್ಯಾಸ್ ಸಿಕ್ಕರೆ ಸಾಕು ಅಂತ ಬೆಳ್ಳಂಬೆಳಿಗ್ಗೆ ಆಟೋ ಚಾಲಕರು ಬಂಕ್ ಮುಂದೆ ಜಮಾಯಿಸಿದ್ದಾರೆ. ಬೆಳಗ್ಗೆಯಿಂದಲೂ ಕೂಡ ಕಿಲೋಮೀಟರ್ ಗಟ್ಟಲೆ ಆಟೋ ಚಾಲಕರು ಕೂಡ ನಿಂತಿರುವಂಥದ್ದು. ನಾನಿವಾಗ ಒಂದು ಸ್ಥಳದಲ್ಲಿದ್ದೀನಿ. ಈ ಒಂದು ಪ್ರೊಪೈಲ್ LPG ಆಟೋ ಗ್ಯಾಸ್ ಬಂಕ್ ಇದು ರಾಮನಗರ ಹೊರವಲಯದ ಅರ್ಚಕರಹಳ್ಳಿ ಬಳಿ ಇರುವಂಥದ್ದು. ಕಳೆದ 2 ದಿನಗಳಿಂದಲೂ ಕೂಡ ಈ ಒಂದು ಪ್ರೊಪೈಲ್ ಗ್ಯಾಸ್ ಬಂಕ್
ಬಂದ್ ಆಗಿತ್ತು. ಪ್ರಮುಖವಾಗಿ ಇದಕ್ಕೆ ಗ್ಯಾಸ್ ಸಪ್ಲೈ ಆಗಿರಲಿಲ್ಲ ಅಂತೇಳಿ ಇವತ್ತು ಇದೀಗ ಗ್ಯಾಸ್ ಕೂಡ ಈ ಒಂದು ಬಂಕಿಗೆ ಬಂದಿರುವಂತಹ ಹಿನ್ನೆಲೆಯಲ್ಲಿ ಬಹಳ ಪ್ರಮುಖವಾಗಿ ಜಿಲ್ಲೆಯಾದ್ಯಂತ ಸುಮಾರು 9ಕ್ಕೂ ಹೆಚ್ಚು ಆಟೋ LPG ಬಂಕ್ಗಳಿದಾವೆ. ಇದೀಗ 9 ಬಂಕ್ಗಳಲ್ಲಿ ಕೇವಲ ಏಕೈಕ ಪ್ರೊಪೈಲ್ ಬಂಕ್ ಮಾತ್ರ ರನ್ ಆಗ್ತಾ ಇದೆ. ಮಲೆನಾಡು ಶಿವಮೊಗ್ಗದಲ್ಲಿಯೂ ಆಟೋ LPG ಸಮಸ್ಯೆ ತಲೆದೋರಿದೆ. ಗ್ಯಾಸ್ ತುಂಬಿಸಿಕೊಳ್ಳಲು ಆಟೋ ಚಾಲಕರು ಹರಸಾಹಸ ಪಡುತ್ತಿದ್ದಾರೆ. ಶಿವಮೊಗ್ಗ ನಗರದ KEB ವೃತ್ತದಲ್ಲಿರುವ ಗ್ಯಾಸ್ ಬಂಕ್ಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಆಟೋ ಚಾಲಕರು ಬರುತ್ತಿದ್ದಾರೆ. ಇನ್ನು ತಿಂಗಳ ಹಿಂದೆ 56 ರೂಪಾಯಿ ಇದ್ದ ಗ್ಯಾಸ್ ದರ ಈಗ 90 ರೂಪಾಯಿಗೆ ತಲುಪಿರುವುದು ಆಟೋ ಚಾಲಕರ ಮೇಲೆ ಹೊರೆ ಹೆಚ್ಚಿಸಿದೆ. ಹಣ ಕೊಟ್ಟರೂ ಗ್ಯಾಸ್ ಸಿಗ್ತಿಲ್ಲ, ಬದುಕು ಮೂರಾಬಟ್ಟೆಯಾಗಿದೆ ಅಂತ ಆಟೋ ಚಾಲಕರು ಬೇಸರ ವ್ಯಕ್ತಪಡಿಸಿದ್ದಾರೆ. ಶಿವಮೊಗ್ಗ ನಗರದಲ್ಲಿರುವಂಥ KEB ವೃತ್ತದಲ್ಲಿರುವಂಥ LPG ಆಟೋ ಬಂಕ್ಗಳಿದ್ದಾವೆ. ಈ ಬಂಕಲ್ಲಿ ನೋಡ್ತಾ ಇರ್ಬೋದು, ನಿನ್ನೆ ಇಲ್ಲಿ ಬಂಕ್ ಬಂದಾಗಿತ್ತು, ಗ್ಯಾಸ್ ಸಪ್ಲೈ ಆಗಿಲ್ಲ. ಹಾಗಾಗಿ ಸಾಕಷ್ಟು ಈ ಭಾಗದಲ್ಲಿರುವಂಥ ಆಟೋ ಚಾಲಕರು ಪರದಾಡಿದ್ರು. ಇವತ್ತು ಬೆಳಗ್ಗೆನೇ ಏನು ಕೋಲಾರದಿಂದ ಟ್ಯಾಂಕರ್ ಬಂದ ಪರಿಣಾಮವಾಗಿ ಎಲ್ಲರೂ ಕೂಡ ಅಂದರೆ ಬೆಳಗ್ಗೆನೇ ಕೂಡ ಗ್ಯಾಸ್ ಹಾಕಿಸ್ಲಿಕ್ಕೆ ಎಲ್ಲ ಆಟೋ ಚಾಲಕರು ಬಂದರೆ ಸರದಿಯಲ್ಲಿ ನಿಂತ್ಕೊಂಡು ಕ್ಯೂದಲ್ಲಿ ನಿಂತ್ಕೊಂಡಿದ್ದಾರೆ. ಶಿವಮೊಗ್ಗದಲ್ಲಿ ಕಳೆದ ಒಂದು ವಾರದಿಂದ LPG ಏನು ಆಟೋ ಇದೆ ಆ ಗ್ಯಾಸ್ ಸಮಸ್ಯೆ ಸರ್ವ್ ಆಗಿದೆ. ಏನು ಬಾಡಿಗೆ ಬರುತ್ತೆ ಅದರ ಮೇಲೆ ಅವರು ಕುಟುಂಬ ನಿರ್ವಹಣೆ ಮಾಡಬೇಕಾಗಿದೆ. ಈಗ ಅವರು ಬಂಕಲ್ಲಿ ಬಂದರೆ ಇವತ್ತು ಗ್ಯಾಸ್ ಸಿಕ್ಕಿದೆ, ಅವರಿಗೆ ಬಂಕಲ್ಲಿ ಗ್ಯಾಸ್ ಸಪ್ಲೈ ಆಗ್ತಾ ಇದೆ. ಹಾಗಾಗಿ 1 ಲೀಟ್ರಿಗೆ 90 ರೂಪಾಯಿ ಇದೆ ಆಟೋ. ಅದು ಏನು 1 ಲೀಟ್ರ್ 90 ರೂಪಾಯಿ ಇದೆ, ಅದು ಕೂಡ ಜಾಸ್ತಿ ಆಗಿದೆ ರೇಟು. ಆ 90 ರೂಪಾಯಿ ಲೀಟ್ರ್ ಗ್ಯಾಸನ್ನು ತುಂಬಿಸಿಕೊಂಡು ಈಗ ಅವರು ತಮ್ಮ ಉಪಜೀವನ ಇವತ್ತು ಬೆಳಗ್ಗೆಯಿಂದ ಕೂಡ ಆರಂಭಿಸಬೇಕಾಗಿದೆ. ಕೋಲಾರದ ಆಟೋ ಚಾಲಕರಿಗೂ ಗ್ಯಾಸ್ ಕೊರತೆ ಬಿಸಿ ತಟ್ಟಿದೆ. ಗ್ಯಾಸ್ ಬಂಕ್ ಮುಂದೆ ನೂರಾರು ಆಟೋಗಳು ನಿಂತಿವೆ. ಕಳೆದ 2 ದಿನಗಳಿಂದ ಗ್ಯಾಸ್ ಸಿಕ್ಕಿರಲಿಲ್ಲ. ಇಂದು ಗ್ಯಾಸ್ ಪೂರೈಕೆ ಆಗಿದ್ದರಿಂದ ಕೊಂಡರಾಜನಹಳ್ಳಿಯಲ್ಲಿರುವ ಬಂಕ್ ಮುಂದೆ ಬೆಳಗ್ಗೆ 4 ಗಂಟೆಯಿಂದಲೂ ನೂರಾರು ಆಟೋಗಳು ಸುಮಾರು 1 ಕಿಲೋಮೀಟರ್ ವರೆಗೂ ಸಾಲುಗಟ್ಟಿ ನಿಂತಿವೆ. ಎಲ್ಲರಿಗೂ ಗ್ಯಾಸ್ ಸಿಗಲಿ ಎಂಬ ಕಾರಣಕ್ಕೆ ಒಂದು ಆಟೋಗೆ ಕೇವಲ 200 ರೂಪಾಯಿಗೆ ಮಾತ್ರ LPG ನೀಡಲಾಗುತ್ತಿದೆ. ನೂರಾರು ಜನ ಆಟೋ ಚಾಲಕರು ಬೆಳಿಗ್ಗೆಯಿಂದನೂ ಕೂಡ ಒಂದು ಕ್ಯೂ ನಿಂತ್ಕೊಂಡು ಈಗ ತಮ್ಮ ಆಟೋಗಳಿಗೆ ಗ್ಯಾಸನ್ನು ಫಿಲ್ ಮಾಡ್ಕೊತಾ ಇದ್ದಾರೆ. ಏನೆಲ್ಲ ಸಮಸ್ಯೆ ಎದುರಿಸ್ತಾ ಇದ್ದಾರೆ ಅಂತ ಹೇಳಿ ಮಾತಾಡೋದಕ್ಕೆ ನಮ್ಮ ಜೊತೆ ಸಾಕಷ್ಟು ಜನ ಆಟೋ ಚಾಲಕರಿದ್ದಾರೆ. ನಾನು ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ. ಎಷ್ಟೊತ್ತಿಂದ ಕಾಯ್ತಿದ್ದೀರಿ? ಏನು ಸಮಸ್ಯೆ ಆಗ್ತಾ ಇದೆ? ಬೆಳಗ್ಗೆ 5 ಗಂಟೆನಿಂದ ಸರ್ ಕಾಯ್ತಾ ಇದ್ರು. ಬೆಳಗ್ಗೆ 5 ಗಂಟೆಯಿಂದ ಕಾತ್ಕೊಂಡಿದ್ರು. ಬೆಳಗ್ಗೆ 5 ಗಂಟೆನಿಂದ ನೆನ್ನೆ ಮೊನ್ನೆಲ್ಲ ಸಿಗ್ತಾ ಇತ್ತಾ? ಇಲ್ಲ, 4 ದಿವಸನಿಂದ ಸಿಗ್ತಾ ಇಲ್ಲ. ಬೆಳಿಗ್ಗೆ ನಾನು 8 ಗಂಟೆಗೆ ಬಂದಿರೋದು, ಇವಾಗ ಬಂದಿದ್ದೀನಿ. ಇನ್ನು 100 ಗಾಡಿ ಮೇಲೆ ನಮ್ಮ ನಂಬರ್ ಇರೋದು. ಭಾಳ ಕಷ್ಟ ಇದೆ. ದಯವಿಟ್ಟು ನಮ್ಮ ಗೌರ್ಮೆಂಟು ನಮ್ಮ ಮೇಲೆ ಒಂದು ಉಪಕಾರ ಮಾಡಬೇಕು. ರಾಯಚೂರಿನ ಆಟೋ ಚಾಲಕರು ತ್ರಿಶಂಕು ಸ್ಥಿತಿಗೆ ತಲುಪಿದ್ದಾರೆ. ಗ್ಯಾಸ್ ಸಿಗದೆ ಆಟೋ ತಳ್ಳುವ ಪರಿಸ್ಥಿತಿ ಎದುರಿಸುತ್ತಿದ್ದಾರೆ. ಗ್ಯಾಸ್ ಸ್ಟಾಕ್ ಇಲ್ಲದಿದ್ರೂ ಆಟೋಗಳನ್ನು ತಳ್ಳಿಕೊಂಡು ಬಂಕ್ಗಳ ಬಳಿ ನಿಲ್ಲಿಸುತ್ತಿದ್ದಾರೆ. ಇನ್ನೆರಡು ದಿನಗಳಲ್ಲಿ ಆಟೋ ಗ್ಯಾಸ್ ಪೂರೈಕೆ ಆಗುವ ಮಾಹಿತಿ ಇದೆ. ಹೀಗಾಗಿ ಚಾಲಕರು 2 ದಿನಗಳ ಮುಂಚೆಯೇ ಬಂಕ್ ಮುಂದೆ ಆಟೋ ನಿಲ್ಲಿಸುತ್ತಿದ್ದಾರೆ. ಆದರೆ ನಾಡಿದ್ದು ಸ್ಟಾಕ್ ಬಂದ್ರೆ 3 ದಿನಕ್ಕೆ ಖಾಲಿ ಆಗುತ್ತೆ ಅಂತ ಬಂಕ್ ಮಾಲೀಕರು ಹೇಳಿದ್ದಾರೆ. ಬುಕ್ ಮಾಡಿದೀವಿ ಸರ್, ಸ್ಟಾಕು ಕಂಪ್ನಿಯಿಂದ ನಾಡಿದ್ದು ಬರುತ್ತಾ ಅಂತ ಹೇಳಿದ್ದಾರೆ ಸರ್. ಇನ್ನು ಬಂದ ಮೇಲೆ ಗ್ಯಾರಂಟಿ ಸರ್. ಸ್ಟಾಕ್ ಇಲ್ಲ, ಕಂಪ್ನಿಯಲ್ಲಿ ಸ್ಟಾಕ್ ಇಲ್ಲ ಅಂತ ಹೇಳ್ತಾ ಇದ್ದಾರೆ ನಮಗೆ. ಈಗ ರಾಯಚೂರಿನಲ್ಲಿ 3 ಬಂಕ್ಗಳು ಬಂದದವ್ರಿ. ಈ ನಿಮ್ಮ ಬಂಕ್ನ್ಯಾಗ ಅತಿ ಕಡಿಮೆ ದರದಾಗ ಸಿಗುವಂಥದ್ದು. ಈಗ ಸಾಕಷ್ಟು ಜನ ನಿಮ್ಮಲ್ಲಿ ಬರ್ತಾರೆ. ಯಾವ ರೀತಿ ಸಮಸ್ಯೆ ಆಗ್ಬೋದು ಸ್ಟಾಕ್ ಬಂದ್ರೆ ಅಂತ? ಸರ್ ಸ್ಟಾಕ್ ಬಂದರೆ ಸ್ವಲ್ಪ ರಶ್ ಜಾಸ್ತಿ ಆಗುತ್ತೆ ಸರ್. ಆಟೋದವರೆಲ್ಲ ಲೈನ್ ನಿಂದಿರ್ತಾರೆ, ಟ್ರಾಫಿಕ್ ಪ್ರಾಬ್ಲಮ್ ಆಗುತ್ತೆ, ಸ್ವಲ್ಪ ನುಗ್ಲ ಆಗ್ಬೋದು ಸರ್. ಆಟೋ ಗ್ಯಾಸ್ ಸಮಸ್ಯೆ ಗಂಭೀರತೆ ಪಡೆಯುತ್ತಿದ್ದಂತೆ ಚಾಲಕರ ಸಂಘ ಕೂಡ ಎಚ್ಚೆತ್ತುಕೊಂಡಿದೆ. ಸಮಸ್ಯೆ ಬಗೆಹರಿಸಲು ಸೋಮವಾರದವರೆಗೆ ಸಚಿವ KH ಮುನಿಯಪ್ಪ ಅವರಿಗೆ ಗಡುವು ನೀಡಿದೆ. ಧಾರವಾಡ ನಗರದಲ್ಲಿರುವ ಎಲ್ಲ ಆಟೋ LPG ಬಂಕ್ಗಳು ಬಂದ್ ಆಗಿವೆ. ಗ್ಯಾಸ್ ಪೂರೈಕೆಯಾಗದ ಹಿನ್ನೆಲೆಯಲ್ಲಿ ನಗರದಲ್ಲಿ ಇರುವ 5 ಬಂಕ್ಗಳನ್ನು ಮುಚ್ಚಲಾಗಿದೆ. ಬಂಕಿಗೆ ಆಟೋಗಳು ಬಾರದಂತೆ ಬ್ಯಾರಿಕೇಡ್ ಹಾಕಲಾಗಿದೆ. ಆದರೂ ಆಟೋ ಚಾಲಕರು ಬಂಕಿಗೆ ಬಂದು ವಾಪಸ್ ಹೋಗ್ತಾ ಇದ್ದಾರೆ. ಗ್ಯಾಸ್ ಸಿಗದೆ ಆಟೋ ಓಡಿಸೋದಕ್ಕೆ ಆಗ್ತಾ ಇಲ್ಲ. ದುಡಿಮೆ ಇಲ್ಲದೆ ಉಪವಾಸ ಬೀಳುವ ಪರಿಸ್ಥಿತಿ ಉಂಟಾಗಿದೆ ಅಂತ ಚಾಲಕರು ತಮ್ಮ ಅಳಲು ತೋಡಿಕೊಂಡಿದ್ದಾರೆ. ನಾವೀಗ ನಿಂತಿರೋದು ಧಾರವಾಡ ನಗರದ ಈ ಟೋಲ್ ನಾಕ ಬಳಿ ಇರುವಂತಹ ಒಂದು ಏನು ಆಟೋ LPG ಬಂಕ್ ಮುಂದೆ ಇಲ್ಲಿ ನೋಡ್ತಾ ಇರ್ಬೋದು ಯಾವ ರೀತಿ ಇದು ಸಂಪೂರ್ಣವಾಗಿ ಬಂದಾಗಿ ಹೋಗಿದೆ ಅಂತ. ಅಂದರೆ ಸ್ವಲ್ಪ ಪ್ರಮಾಣದಲ್ಲಾದರೂ LPG ಸಿಕ್ಕರೆ ನಮ್ಮ ನಿತ್ಯದ ಬದುಕನ್ನು ನಾವು ನಡೆಸ್ಬೋದು ಅನ್ನೋದು ಆಟೋ ಚಾಲಕರ ಏನೋ ಒಂದು ಲೆಕ್ಕಾಚಾರವಾಗಿತ್ತು. ಬಟ್ ಈ ಒಂದು ಯುದ್ಧ ಇದೀಗ ಅವರ ಲೆಕ್ಕಾಚಾರವನ್ನು ಸಂಪೂರ್ಣವಾಗಿ ಏನು ಬುಡಮೇಲು ಮಾಡಿದೆ ಅಂತ ಹೇಳ್ಬೋದು. ಇಲ್ಲಿ ನೋಡ್ತಾ ಇರ್ಬೋದು, ಇಲ್ಲಿ ನೋ ಸ್ಟಾಕ್ ಬೋರ್ಡು ಕೂಡ ಹೊರಗಡೆ ಹಾಕಿಬಿಟ್ಟಿದ್ದಾರೆ. ಬ್ಯಾರಿಕೇಡ್ ಹಾಕಿಬಿಟ್ಟು ಆಟೋಗಳು ಒಳಗೆ ಬರಬಾರ್ದು ಅನ್ನೋ ಕಾರಣಕ್ಕೆ ಈ ರೀತಿ ಹೊರಗಡೆ ಡಿಸ್ಪ್ಲೇ ಹಾಕಿಬಿಟ್ಟಿದ್ದಾರೆ. ಗದಗ ನಗರದ ಗ್ಯಾಸ್ ಬಂಕ್ನಲ್ಲಿ ಗ್ಯಾಸ್ ಇದ್ದರೂ ಆಟೋ ಚಾಲಕರು ಇತ್ತ ಸುಳಿತಾ ಇಲ್ಲ. ಆಟೋ ಗ್ಯಾಸ್ ದರ ಏರಿಕೆಯಿಂದಾಗಿ ಆಟೋ ಚಾಲಕರು ಅಕ್ಷರಶಃ ಕಂಗಾಲಾಗಿ ಹೋಗಿದ್ದಾರೆ. 1 kg ಗ್ಯಾಸ್ ದರ 97 ರೂಪಾಯಿಗೆ ಏರಿಕೆ ಆಗಿರೋದ್ರಿಂದ ಚಿಂತೆಗೀಡಾಗಿದ್ದಾರೆ. ಗ್ಯಾಸ್ ದರ ಏರಿಕೆಯಾದರೂ ಪ್ರಯಾಣಿಕರು ಹೆಚ್ಚಿನ ಹಣ ಕೊಡಲ್ಲ. ಹೀಗಾಗಿ ಕೆಲ ಆಟೋ ಚಾಲಕರು ರಸ್ತೆಗೆ ಇಳಿತಾ ಇಲ್ಲ.
ರಾಜ್ಯದ ಹಲವೆಡೆ ಆಟೋ ಗ್ಯಾಸ್ ಸಿಲಿಂಡರ್ಗಳ ಅಭಾವ ಹಿನ್ನೆಲೆ ಸಚಿವ ಕೆಎಚ್ ಮುನಿಯಪ್ಪಗೆ ಆಟೋ ಸಂಘಟನೆ ಗಡುವು ನೀಡಿದೆ. ಏಪ್ರಿಲ್ 6ರ ಒಳಗೆ ಆಟೋ ಚಾಲಕರಿಗೆ ಎಲ್ಪಿಜಿ ವ್ಯವಸ್ಥೆ ಮಾಡಬೇಕು. ಎಲ್ಪಿಜಿ ವ್ಯವಸ್ಥೆ ಮಾಡದಿದ್ರೆ ನಿಮ್ಮ ಮನೆಗೆ ಮುತ್ತಿಗೆ ಹಾಕ್ತೇವೆ ಅಂತ ಪೀಸ್ ಆಟೋ ಸಂಘಟನೆ ಎಚ್ಚರಿಕೆ ನೀಡಿದೆ. ಸಮಸ್ಯೆ ಬಗೆಹರಿಯದಿದ್ರೆ ಸೋಮವಾರ ಬೆಳಗ್ಗೆ ಆಟೋಗಳೊಂದಿಗೆ ಸಚಿವರ ಮನೆಗೆ ಮುತ್ತಿಗೆ ಹಾಕಲಾಗುವುದು ಅಂತ ವಾರ್ನ್ ಮಾಡಿದೆ. ಹೋಟೆಲ್ ಮಾಲೀಕರು ಸರ್ಕಾರವನ್ನ ಬೆದರಿಸಿದ್ರು. ಹಾಗಾಗಿ ಹೋಟೆಲ್ಗಳಿಗೆ ಸಿಲಿಂಡರ್ ಸಪ್ಲೈ ಮಾಡಿದ್ದೀರಿ, ಆದ್ರೆ ಯಾಕೆ ಬಡ ಆಟೋ ಚಾಲಕರಿಗೆ ಎಲ್ಪಿಜಿ ನೀಡ್ತಾ ಇಲ್ಲ ಅಂತ ಸಂಘಟನೆ ರಾಜ್ಯಾಧ್ಯಕ್ಷ ರಘುನಾರಾಯಣಗೌಡ ಪ್ರಶ್ನಿಸಿದ್ದಾರೆ. ಹುಬ್ಬಳ್ಳಿಯಲ್ಲಿ ಯುವತಿಗೆ ಯುವಕ ಲವ್ ಜಿಹಾದ್ ಮಾಡ್ತಾ ಇದ್ದಾನೆ ಎಂಬ ಆರೋಪ ಕೇಳಿಬಂದಿದೆ. ವಿಜಯನಗರದ ನಿವಾಸಿ ಸಮೀರ್ನನ್ನ ಹಿಂದೂ ಸಂಘಟನೆಗಳ ಕಾರ್ಯಕರ್ತರು ಹಳೆ ಹುಬ್ಬಳ್ಳಿ ಪೊಲೀಸ್ ಠಾಣೆಗೆ ಒಪ್ಪಿಸಿದ್ದಾರೆ. ಜಿಮ್ ಒಂದರಲ್ಲಿ ಸಮೀರ್ ಹಾಗೂ ಯುವತಿ ಪರಿಚಯವಾಗಿದೆ. ಇಬ್ಬರು ಜೊತೆಗಿರೋದನ್ನ ಹಿಂದೂ ಪರ ಸಂಘಟನೆಗಳ ಕಾರ್ಯಕರ್ತರು ನೋಡಿದ್ದಾರೆ. ಲವ್ ಜಿಹಾದ್ ಆರೋಪ ಮಾಡಿರುವ ಹಿಂದೂ ಕಾರ್ಯಕರ್ತರು ಯುವಕ ಸಮೀರ್ನನ್ನ ಪೊಲೀಸರಿಗೆ ಒಪ್ಪಿಸಿದ್ದಾರೆ. ತಪ್ಪಿತಸ್ಥನ ವಿರುದ್ಧ ಕ್ರಮಕ್ಕೆ ಆಗ್ರಹಿಸಿ ಹಿಂದೂ ಕಾರ್ಯಕರ್ತರು ಪೊಲೀಸ್ ಠಾಣೆ ಎದುರು ಪ್ರತಿಭಟನೆ ನಡೆಸಿದ್ದಾರೆ. ಆರೋಪಿ ಸಮೀರ್ ಠಾಣೆಗೆ ಕರೆತರಬೇಕು, ಆತನಿಗೆ ಶಿಕ್ಷೆ ಆಗಬೇಕು ಅಂತ ಆಗ್ರಹಿಸಿದ್ದಾರೆ. ಸಮೀರ್ ಮುಲ್ಲಾ ಅನ್ನೋ ಹುಡುಗ ಒಂದು ಹುಡುಗಿನ ಲವ್ ಜಿಹಾದ್ ಬೀಳ್ಸ್ಯಾನ. ಇದು ಒಂದೇ ಹುಡುಗಿಯಲ್ಲ, ಅವನ ಕಡೆ ಫೋಟೋ ಇರೋ ಪ್ರಕಾರ ಒಂದು 5-6 ಜನ ಹಿಂದೂ ಹುಡುಗಿಯರ ಲವ್ ಜಿಹಾದ್ ಬಲ್ಲೆ ಬೀಳ್ಸ್ಯಾನ. ಅವ್ರನ್ನ ಮಸ್ತಿ ಮಾಡಿ ಅವ್ರದ್ದು ವಿಡಿಯೋ ಫುಟೇಜ್ ಎಲ್ಲ ಅವ್ನ ಕಡೆ ಅದಾವೆ, ವಿಡಿಯೋ ಫೋಟೋಸ್ ಎಲ್ಲ ಅದಾವೆ. ಆ ಹುಡುಗನ ಇವತ್ತು ನಾವು ಬೆಳಿಗ್ಗೆ ನಮ್ಮ ಸಂಘಟನೆ ಕಾರ್ಯಕರ್ತರು ಅವ್ನು ಕರ್ಕೊಂಬಂದು ನಾವು ಹಳೆ ಹುಬ್ಬಳ್ಳಿ ಸ್ಟೇಷನ್ ಹ್ಯಾಂಡ್ ಓವರ್ ಮಾಡೇವಿ ಈಗಾಗಲೇ. ಬಳ್ಳಾರಿ ಅಪರ ಜಿಲ್ಲಾಧಿಕಾರಿ ಮೊಹಮ್ಮದ್ ಜುಬೇರ್ ವಿರುದ್ಧ ಸೇಡು ತೀರಿಸಿಕೊಳ್ಳೋದಕ್ಕೆ ಹೋಗಿ ಎಸ್ಡಿಸಿ ಲಾಕ್ ಆಗಿದ್ದಾರೆ. ಸೇಡು ತೀರಿಸಿಕೊಳ್ಳೋದಕ್ಕೆ ಎಸ್ಡಿಸಿ ಗಂಗಾಧರ್ನಿಂದ ಕೀಳುಮಟ್ಟದ ಕೆಲಸ ಮಾಡಿದ್ದು, ಬಳ್ಳಾರಿಯ ಮಹಿಳಾ ತಹಶೀಲ್ದಾರ್ ಒಬ್ಬರ ಹೆಸರಿನಲ್ಲಿ ಸಿಎಂ ಡಿಸಿಎಂ ವಿಪಕ್ಷ ನಾಯಕರಿಗೆ ಪತ್ರ ಬರೆದಿದ್ದ. ಜಿಲ್ಲಾಧಿಕಾರಿ ಕಚೇರಿಗೆ ಪತ್ರ ಬಂದಾಗ ಸ್ವತಃ ಮಹಿಳಾ ತಹಶೀಲ್ದಾರ್ ಶಾಕ್ ಆಗಿದ್ರು. ತನ್ನ ಹೆಸರಿನಲ್ಲಿ ಯಾರೋ ನಕಲಿ ಪತ್ರ ಬರೆದಿರುವ ಬಗ್ಗೆ ಪೊಲೀಸರಿಗೆ ದೂರು ಕೂಡ ನೀಡಿದ್ದು ಎಫ್ಐಆರ್ ದಾಖಲಾಗಿತ್ತು. ಗದಗ ಜಿಲ್ಲೆಯಲ್ಲಿ ಮುಸುಗುಧಾರಿ ಕಳ್ಳರ ಗ್ಯಾಂಗ್ ಮತ್ತೆ ಕೈಚಳಕ ತೋರಿದೆ. ಮಾರಕಾಸ್ತ್ರ ಹಿಡಿದ 5 ರಿದ್ದ ಕಳ್ಳರ ಗ್ಯಾಂಗ್ 2 ಮನೆಗಳಿಗೆ ಕನ್ನ ಹಾಕಿದೆ. ಪುಟ್ಟರಾಜು ಎಂಬುವರ ಮನೆಗೆ ನುಗ್ಗಿದ ತಂಡ 70 ಗ್ರಾಂ ಚಿನ್ನಾಭರಣ, ಬೆಳ್ಳಿ ವಸ್ತು ದೋಚಿದೆ. ವಿಜಯಲಕ್ಷ್ಮಿ ಎಂಬುವರ ಮನೆಯಲ್ಲಿಯೂ ಕಳವು ಮಾಡಲಾಗಿದೆ. ಮನೆ ಮಾಲಕಿ ವಿಜಯಲಕ್ಷ್ಮಿ ಬರ್ತ್ಡೇ ಕಾರ್ಯಕ್ರಮಕ್ಕೆ ಅಂತ ತಂದೆ ಮನೆಗೆ ಹೋಗಿದ್ದಾಗ ಕಳ್ಳತನ ನಡೆದಿದೆ. ಬರ್ತ್ಡೇ ಕಾರ್ಯಕ್ರಮ ಮುಗಿಸಿ ವಿಜಯಲಕ್ಷ್ಮಿ ಮನೆಗೆ ವಾಪಸ್ಸಾದಾಗ ಕಳವು ಪ್ರಕರಣ ಬಯಲಾಗಿದೆ. ಲಾಂಗು ಮತ್ತು ಸಮೇತ 5 ಜನರ ಮುಸುಕುಧಾರಿಗಳ ಕಳ್ಳರ ಗ್ಯಾಂಗ ಈಗ ಗದಗ ಬೆಟಗೇರಿ ಅವಳಿ ನಗರದ ಜನರನ್ನು ಬೆಚ್ಚಿ ಬೀಳಿಸಿದೆ. ಯಾಕೆಂದರೆ ಮಧ್ಯರಾತ್ರಿ ಅಖಾಡಕ್ಕಿಳಿದಂಥ ಕಳ್ಳರ ಗ್ಯಾಂಗ ಈಗ ಮನೆಗಳನ್ನು ಲೂಟಿ ಮಾಡ್ತಾ ಇದ್ದಾರೆ. ಹೀಗಾಗಿ ಲಾಂಗು ಮಚ್ಚು ಏನು ಕೈಯಾಗಿ ಹಿಡಿದ್ರಿಂದ ಜನರು ಕೂಡ ಸಾಕಷ್ಟು ಭಯದ ವಾತಾವರಣದಲ್ಲಿ ಇದ್ದಿದ್ದಾರೆ. ಈಗ ನೋಡ್ಬೋದು ನಾವು ಗದಗ ನಗರದ ಪುಟ್ಟರಾಜ ಏನು ನಗರದಲ್ಲಿದ್ದೀವಿ. ಈ ಒಂದು ನಗರದಲ್ಲಿ ಕೂಡ ಕಳೆದ 3-4 ದಿನಗಳಿಂದ ಸುಮಾರು 4ರಿಂದ 5 ಮನೆಗಳು ಏನು ಕಳ್ಳರು ಕಳ್ಳತನ ಮಾಡಿದ್ದಾರೆ ಅಂತ ಹೇಳ್ತಾರೆ. ಇದು ಪಕ್ಕದಲ್ಲೇ ಕಾಣ್ತಾ ಇರೋದು ಅದು ಏನು ಕೇಶವ ಪಾರ್ಕ್ ಅಂತೇಳಿ. ಇವು 2 ಬಡಾವಣೆಗಳಲ್ಲಿ 5 ಜನರ ಏನು ಮುಸುಕುಧಾರಿಗಳ ತಂಡ ಕೈಯಲ್ಲಿ ಲಾಂಗು ಮಚ್ಚು ರಾಡ್ಗಳನ್ನು ಹಿಡ್ಕೊಂಡು ಅಖಾಡಕ್ಕೆ ಇಳ್ತಿದೆ. ಮಧ್ಯರಾತ್ರಿ 1 ಗಂಟೆ ನಂತರ ಒಂದು ಏನು ಕಳ್ಳತನಕ್ಕೆ ಯತ್ನ ಮತ್ತು ಕಳ್ಳತನ ಮಾಡುವಂಥ ದೃಶ್ಯಗಳು ಕೂಡ ಈಗ CCTVಯಲ್ಲಿ ಸೆರೆಯಾಗಿದ್ದಾವೆ. ಇವತ್ತು ನೋಡ್ಬೋದು ಈ ಒಂದು ಮನೆ ಬಸವೇಶ್ವರ ನಿಲಯದ ಈ ಮನೆ ಮಾಲೀಕರು ವಿಜಯಲಕ್ಷ್ಮಿ ಅಂತಂದರೆ ಈ ಮನೆಯು ಕೂಡ ಕಣ್ಣು ಹಾಕಿದ್ದಾರೆ, ಕಳ್ಳತನ ಮಾಡಿದ್ದಾರೆ, ಬೀಗ ಮಾಡಿದ್ದು. ಸುಮಾರು 7 ತೊಲೆ ಬಂಗಾರು, ಬೆಳ್ಳಿ ಆಭರಣಗಳು ಕೂಡ ದೋಚಿ ಪರಾರಿಯಾಗಿದ್ದಾರೆ. ಆರೋಗ್ಯ ಸಂಬಂಧಿತ ಆನ್ಲೈನ್ ಶಾಪಿಂಗ್ ಹುಳುಕು ಈಗ ಬಯಲಾಗಿದೆ. ದೇಶದ ಅತಿದೊಡ್ಡ ಆನ್ಲೈನ್ ವಂಚಕ ಜಾಲ ತುಮಕೂರು ಪೊಲೀಸರ ಬಲೆಗೆ ಬಿದ್ದಿದೆ. ಶಿರಾ ಡಿವೈಎಸ್ಪಿ ನೇತೃತ್ವದ ತಂಡದ ಕಾರ್ಯಾಚರಣೆಯಿಂದ ಶಾಕಿಂಗ್ ಸಂಗತಿ ಬಯಲಾಗಿದೆ. ಪ್ರತಿಷ್ಠಿತ ಕಂಪನಿ ಹೆಸರಲ್ಲಿ ದೆಹಲಿಯ ರಾಜೀವ್ ಅಂಡ್ ಸನ್ಸ್ ನಕಲಿ ವಸ್ತುಗಳ ಮಾರಾಟ ಮಾಡ್ತಿತ್ತು. ಸದ್ಯ ರಾಜೀವ್ನನ್ನ ಬಂಧಿಸಿರೋ ಪೊಲೀಸರು ತುಮಕೂರಿಗೆ ಕರೆತಂದಿದ್ದಾರೆ. ಕೊಡಗು ಜಿಲ್ಲೆಯ ಮಡಿಕೇರಿ ತಾಲೂಕಿನ ಕಕ್ಕಬ್ಬೆ ಗ್ರಾಮದಲ್ಲಿ ಟ್ರಕ್ಕಿಂಗ್ಗೆ ತೆರಳಿದ್ದ ಯುವತಿ ನಾಪತ್ತೆಯಾಗಿದ್ದಾಳೆ. ನಿನ್ನೆ ತಡಿಯಂಡಮೋಳ್ ಬೆಟ್ಟಕ್ಕೆ ಚಾರಣಕ್ಕೆ ತೆರಳಿದಾಗ ಕೇರಳ ಮೂಲದ ಯುವತಿ ಶರಣ್ಯ ನಾಪತ್ತೆಯಾಗಿದ್ದಾಳೆ. ಖಾಸಗಿ ಹೋಮ್ ಸ್ಟೇಯಲ್ಲಿ ತಂಗಿದ್ದ ಶರಣ್ಯ GS ಒಬ್ಬಳೇ ಚಾರಣಕ್ಕೆ ತೆರಳಲು ಮುಂದಾಗಿದ್ಲು. ಕಾಡಾನೆ ಕಾಟ ಹಿನ್ನೆಲೆ ಬೇರೆಯವರ ಜೊತೆ ಶರಣ್ಯಾಳನ್ನ ಕಳುಹಿಸಿಕೊಡಲಾಗಿತ್ತು. ಆದರೆ ಸಂಜೆಯಾದರೂ ಶರಣ್ಯ ವಾಪಸ್ಸಾಗದ ಹಿನ್ನೆಲೆ ಪೊಲೀಸರು, ಅರಣ್ಯ ಇಲಾಖೆ ಸಿಬ್ಬಂದಿ ಶೋಧ ನಡೆಸುತ್ತಿದ್ದಾರೆ. TV9 ಸುದ್ದಿ ಬಿಗ್ ಇಂಪ್ಯಾಕ್ಟ್ ಮಾಡಿದ್ದು, ಆದಿವಾಸಿ ಸೋಲಿಗರಿಗೆ ಕುಡಿಯುವ ನೀರಿನ ಸೌಲಭ್ಯ ಸಿಕ್ಕಿದೆ.
ಚಾಮರಾಜನಗರ ಜಿಲ್ಲೆ ಹನೂರು ತಾಲೂಕಿನ ಎಂಡಿಗನತ್ತಹಾಡಿ ಜನ ಕುಡಿಯುವ ನೀರಿಗಾಗಿ ಜೀವ ಪಣಕ್ಕಿಟ್ಟು ಹೋಗಬೇಕಿತ್ತು. ಕಾಡಿನಲ್ಲಿ ನೀರಿಗಾಗಿ ತೆರಳುವಾಗ ಕ್ರೂರ ಪ್ರಾಣಿಗಳ ಭಯವಿತ್ತು. ಸೋಲಾರ್ ಬೋರ್ವೆಲ್ ಸ್ಥಗಿತ ಹಿನ್ನೆಲೆ ಕಲುಷಿತ ನೀರನ್ನೇ ಸೇವಿಸಬೇಕಿತ್ತು. ಈ ಕುರಿತು ಮಾರ್ಚ್ 23ರಂದು ಟಿವಿ9ನಲ್ಲಿ ವಿಸ್ತೃತ ವರದಿ ಪ್ರಸಾರ ಮಾಡಿತ್ತು. ಸುದ್ದಿ ಪ್ರಸಾರವಾಗುತ್ತಿದ್ದಂತೆ ಜಿಲ್ಲಾಡಳಿತ ನೂತನ ಬೋರ್ವೆಲ್ ವ್ಯವಸ್ಥೆ ಮಾಡಿದೆ.